ವೆಲ್ಕಮ್ ಬ್ಯಾಕ್. ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ಅಪರಾಧಿ ಎನ್ನುವಂತಹ ತೀರ್ಪು ಹೊರಬಿತ್ತು ನಿನ್ನೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ಜೆಡಿಎಸ್ಗೆ ಭಾರೀ ಮುಖಭಂಗವಾದಂತಹ ಪ್ರಜ್ವಲ್ ರೇವಣ್ಣ ಕೇಸ್. ಕೋರ್ಟ್ ತೀರ್ಪು ನೀಡಿದ ಬಳಿಕ ಕಂಗಾಲಾಗಿರುವಂತಹ ದಳಪತಿ. ತೀರ್ಪು ಬರುತ್ತಿದ್ದಂತೆ ಜೆಡಿಎಸ್ ವರಿಷ್ಠರಲ್ಲಿ ತಳಮಳ ಮತ್ತು ಆತಂಕ. ಯಾವುದೇ ಪ್ರತಿಕ್ರಿಯೆ ನೀಡದೆ ಜೆಡಿಎಸ್ ನಾಯಕರು ದೂರ ಉಳಿದಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಪರಾಧಿ ಎನ್ನುವಂತಹ ತೀರ್ಪು ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೊಡ್ತು. ಈ ಒಂದು ತೀರ್ಪು ಜೆಡಿಎಸ್ಗೆ ಭಾರಿ ಮುಖಭಂಗ ಮಾಡಿದೆ. ಕೋರ್ಟ್ ತೀರ್ಪು ನೀಡಿದ ಬಳಿಕ ಕಂಗಾಲಾಗಿದ್ದಾರೆ ದಳಪತಿ. ಯಾವುದೇ ಥರದ ಪ್ರತಿಕ್ರಿಯೆ ಕೊಡಲಿಲ್ಲ. ತೀರ್ಪು ಬರ್ತಿದ್ದಂತೆ ಜೆಡಿಎಸ್ ನಾಯಕರಲ್ಲಿ ತಳಮಳ ಮತ್ತು ಆತಂಕ. ಯಾಕೆಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದ ಡ್ಯಾಮೇಜ್. ಇದು ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಮತ್ತು ಮಾಜಿ ಸಚಿವರು ಶಾಸಕರಾದಂತಹ ರೇವಣ್ಣ ಅವರ ಮಗ. ತಮ್ಮದೇ ಆದಂತಹ ಒಂದು ವೈಯಕ್ತಿಕ ವರ್ಚಸ್ಸು, ರಾಜಕೀಯ ಬೆಳವಣಿಗೆಯಲ್ಲಿದ್ದಂತಹ ಹಾಸನದ ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರು ಈ ರೀತಿಯಾಗಿ ಈಸ್ ಎ ರೇಪಿಸ್ಟ್, ಅವರು ಅತ್ಯಾಚಾರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಕೊಡುತ್ತೆ. ಇದು ಯಾವ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ, ಜೊತೆಗೆ ಅವರ ಕುಟುಂಬದವರಿಗೆ, ಜೆಡಿಎಸ್ ಪಕ್ಷದ ವರಿಷ್ಠರಿಗೆ, ದಳಪತಿಗಳಿಗೆ ಅಫ್ಕೋರ್ಸ್ ಅದೊಂದು ರೀತಿಯಲ್ಲಿ ತಳಮಳ ಉಂಟು ಮಾಡುತ್ತೆ, ಆತಂಕ ಉಂಟು ಮಾಡುತ್ತೆ. ಈ ಒಂದು ಡ್ಯಾಮೇಜನ್ನು ಹೇಗೆ ಸರಿಪಡಿಸ್ಕೊಳ್ಳುವಂಥದ್ದು, ಇನ್ನು ರಾಜಕೀಯದ ಜೀವನ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮುಗಿದೋಯ್ತಾ ಅನ್ನುವಂಥ ಚರ್ಚೆ ಒಂದು ಕಡೆ. ಇದರ ಜೊತೆಗೆ ಮೈತ್ರಿ ಪಡೆಗೆ ಎಫೆಕ್ಟ್ ಆಗುತ್ತಾ ಪ್ರಜ್ವಲ್ ರೇವಣ್ಣ ಕೇಸ್. ರಾಷ್ಟ್ರದಾದ್ಯಂತ ಸದ್ದು ಮಾಡಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರ ರೇಪ್ ಪ್ರಕರಣ. ಪ್ರಜ್ವಲ್ ರೇವಣ್ಣ ಅಪರಾಧಿ, ಕೈಪಾಳ್ಯಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿಬಿಡ್ತು. ಅಧಿವೇಶನ ಆರಂಭವಾಗುವ ಹೊತ್ತಲ್ಲೇ ಕಾಂಗ್ರೆಸ್ಗೆ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಿದೆ. ವಿಪಕ್ಷಗಳ ಹೋರಾಟಕ್ಕೆ ತಿರುಗೇಟು ಕೊಡಲು ಕೈ ಸಜ್ಜು ಮಾಡಿಕೊಳ್ತಾ ಇದೆ, ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಎಸ್ಐಟಿ ರಚನೆಯ ಬಳಿಕ ಪ್ರಜ್ವಲ್ ರೇವಣ್ಣ ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು. ಪೊಲೀಸ್ ಇಲಾಖೆಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಂತಹ ಸರ್ಕಾರ ಮೈತ್ರಿ ಪಡೆಗೆ ಎಫೆಕ್ಟ್ ಆಗುತ್ತಾ ಈಗ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಅನ್ನುವಂತಹ ಚರ್ಚೆ ಬರ್ತಾ ಇದೆ. ಜೊತೆಗೆ ಇನ್ನೇನು ಸದ್ಯದಲ್ಲೇ ಅಧಿವೇಶನವೂ ಕೂಡ ಆರಂಭವಾಗ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ವಿಪಕ್ಷಗಳನ್ನು ಟೀಕೆ ಮಾಡೋದಕ್ಕೆ, ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ, ವಿಪಕ್ಷಗಳಾದಂತಹ BJP ಮತ್ತು JDS ಮೈತ್ರಿ ಮಾಡಿಕೊಂಡಿದೆ, ಕರ್ನಾಟಕದಲ್ಲಿ ಕೊಲಿಷನ್ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ BJP ಮತ್ತು JDS ಎರಡಕ್ಕೂ ಕೂಡ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿಯಾಗಿತ್ತು. ಈ ಥರ ಇವರ ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆನ್ ಡ್ರೈವ್ ಕೇಸ್, ಲೋಕಸಭಾ ಚುನಾವಣೆ ಹೊಸ್ತಲಲ್ಲಿ ಒಂದು ಪೆನ್ ಡ್ರೈವ್ ಎಲ್ಲೆಡೆ ವೈರಲ್ ಆಯಿತು. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪ ಕೇಳಿ ಬಂತು. ಅವರು ಏಕಾಏಕಿ ವಿದೇಶಕ್ಕೆ ಹಾರ್ತಾರೆ, ಪರಾರಿ ಆಗ್ತಾರೆ. ಅದಾದ ಮೇಲೆ SIT ರಚನೆಯಾಗಿ ಅವರನ್ನು ಕರೆಸಿಕೊಂಡು ಬಂಧಿಸುವಂಥ ಕೆಲಸ ಆಗುತ್ತೆ. ಹತ್ರ 14 ತಿಂಗಳು ಇವರು ಜೈಲುವಾಸವನ್ನು ಅನುಭವಿಸಿದ್ರು, ಜಾಮೀನಿನ ನಿರೀಕ್ಷೆಯಲ್ಲಿದ್ದರು. ಕಡೆಗೆ ನಿನ್ನೆಗೆ 26 ಸಾಕ್ಷಿಗಳ ಸಿಕ್ಕ ನಂತರದಲ್ಲಿ ಇವರನ್ನು ಮತ್ತೆ ಇವರು ಅಪರಾಧಿ ಅನ್ನುವಂಥ ತೀರ್ಪನ್ನು ಜನಪ್ರತಿನಿಧಿಗಳ ಕೋರ್ಟ್ ಕೊಡ್ತು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್. ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಪರಾಧಿ ಎನ್ನುವಂಥ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಇದು ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಮೈತ್ರಿಯಲ್ಲಿರುವಂತಹ JDS ಮತ್ತು BJP ಎರಡಕ್ಕೂ ಕೂಡ ಅಫೆಕ್ಟ್ ಮಾಡುತ್ತೆ. ಯಾಕೆಂದರೆ ರಾಷ್ಟ್ರದಾದ್ಯಂತ ಸದ್ದು ಮಾಡಿದ್ದಂತಹ ಸುದ್ದಿ, ನಿನ್ನೆ ಬಂದಂತಹ ತೀರ್ಪು ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಲ್ಲೂ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ, ಜೊತೆಗೆ ಆಡಳಿತ ಪಕ್ಷಕ್ಕೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕ ಹಾಗಾಯ್ತಲ್ಲ ಅಂತ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಿರ್ತಕ್ಕಂಥ ನಾಯಕತ್ವದ ಗೊಂದಲ ಒಂದು ಕಡೆ ಆದರೆ, ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ವಿಪಕ್ಷಗಳ ವಿರುದ್ಧ ಟೀಕೆ ಮಾಡೋದಕ್ಕೆ ದೊಡ್ಡ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ. ಅದರಲ್ಲೂ ಕೂಡ ಏನು 2024 ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಅತ್ಯಾಚಾರ ಆರೋಪಗಳು ಏನು ಪುಂಕಾನುಗಟ್ಟಲೆ ಕೇಳಿ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಆಕೆಯ ಪ್ರಜ್ವಲ್ ರೇವಣ್ಣ ಅವರ ಮನೆ ಕೆಲಸದವಳ ಮಹಿಳೆ ಮೇಲೆ ಏನೋ ಒಂದಷ್ಟು ಆರೋಪಗಳು ಕೇಳಿ ಬರುತ್ತೆ. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಕಳೆದ 14 ತಿಂಗಳಿಂದ ಏನು ಕಾನೂನಿನ ಅಡಿಯಲ್ಲಿ ಒಂದಷ್ಟು ತನಿಖೆಗಳಾಗ್ತಾನೆ ಇರ್ತವೆ. ಆದರೆ ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತ ತೀರ್ಪು ಬರುತ್ತೆ. ಆ ತೀರ್ಪು JDS ನಾಯಕರಿಗೆ ಎಲ್ಲೊಂದು ಕಡೆ ಪ್ರಮುಖವಾಗಿ ಒಂದಷ್ಟು ತಳಮಳಕ, ಒಂದಷ್ಟು ಆತಂಕಕ್ಕೆ ದಾರಿ ಮಾಡಿಕೊಡುತ್ತೆ. ಯಾಕಂತಂದ್ರೆ ಇಷ್ಟು ದಿನ ಸರ್ಕಾರದ ವಿರುದ್ಧ ಚಾಟಿಯೇಟನ್ನು ಬೀಸ್ತಿರ್ತಕ್ಕಂಥ ವಿಪಕ್ಷಗಳು ಎಲ್ಲೊಂದು ಕಡೆ ಸಡನ್ ಆಗಿ ಈ ಒಂದು ಪ್ರಜ್ವಲ್ ರೇವಣ್ಣ ಕೇಸಿಂದ ಎಲ್ಲೊಂದು ಕಡೆ ಭಾರಿ ಒಂದು ಡಿಸ್ಟರ್ಬ್ಗೊಳಗಾಗಿದ್ದಾರೆ. ಹೀಗಾಗಿ ಮುಂಬರುವಂಥ ಅಧಿವೇಶನದ ಕೂಡ ಸರ್ಕಾರಕ್ಕೆ ಚಾಟಿಯೇಟನ್ನು ಬೀಸುವಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ವಿಪಕ್ಷಗಳು ಇದೀಗ ತಾವೇ ಈ ಒಂದು ಪ್ರಜ್ವಲ್ ರೇವಣ್ಣ ಒಂದು ಕೇಸ್ನಿಂದ
ಕಾರಣದಿಂದ ಎಲ್ಲೊಂದು ಕಡೆ ಆತಂಕಕ್ಕೆ ಒಳಗಾಗಿದ್ದಾರೆ, ಒಂದಷ್ಟು ಅಂತರವನ್ನು ಕಾದುಕೊಳ್ಳುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು, ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಕೊಟ್ಟಿರ್ತಕ್ಕಂಥ ತೀರ್ಪು. ಈ ತೀರ್ಪು ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ವಿಪಕ್ಷಗಳ ವಿರುದ್ಧ ಟೀಕೆ ಮಾಡೋದಕ್ಕೆ ಪ್ರಮುಖವಾಗಿ ಅಸ್ತ್ರ ಸಿಕ್ತು ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಿಜೆಪಿ ಮತ್ತು ಏನು JDS ಮೈತ್ರಿ ಮಾಡ್ಕೊಂಡಿದ್ದು ಸಮನ್ವಯದ ಒಂದು ಸಮಿತಿ ಕೂಡ ಇನ್ನೂ ಸಭೆ ಕೂಡ ಆಗಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗಾಗಿರ್ಬೋದು, ಸಹಜವಾಗಿ ಈ ಒಂದು ಪ್ರಕರಣದಿಂದ ಎಲ್ಲೊಂದು ಕಡೆ ಅಂತರ ಕಾದುಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಎರಡು ಪಕ್ಷಗಳಿಂದ ಲಭ್ಯ ಆಗ್ತಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಕೇಸು ಸಾಕಷ್ಟು ಒಂದು ನಿರೀಕ್ಷೆಯಲ್ಲಿ ಜಾಮೀನು ಸಿಗುತ್ತೆ, ಸರ್ಕಾರದ ವಿರುದ್ಧ ನಾವು ಚಾಟಿಯೇಟನ್ನು ಬೀಸೋದಕ್ಕೆ ಇದು ಕೂಡ ಪ್ರಮುಖ ಅಸ್ತ್ರ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿದ್ದಂಥ ವಿಪಕ್ಷಗಳು ಈಗ ಎಲ್ಲೊಂದು ಕಡೆ ಏನು ತಾವೇ ತೋಡಿದಂಥ ಗುಂಡಿಗೆ ಬಿದ್ದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಪ್ರಸ್ತುತ ಏನು JDSನ ವರಿಷ್ಠರಾಗಿರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರಾಗಿರ್ಬೋದು, ಮಾಧ್ಯಮಗಳಿಂದ ಅಂತರ ಕೂಡ ಕಾದ್ಕೊಳ್ತಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಬಹಿರಂಗ ಹೇಳಿಕೆ ಕೊಡೋದಕ್ಕೆ ಏನು ನಿರ್ಧಾರ ಮಾಡದಂತಿಲ್ಲ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು JDS ನಾಯಕರಿಗೆ ಮತ್ತು BJP ನಾಯಕರಿಗೆ ಒಂದಷ್ಟು ಇರುಸು ಮುರುಸು ತರೋದ್ರಲ್ಲಿ ಡೌಟ್ ಇಲ್ಲ. ಸಂತೋಷ್. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ಗೆ 10 ವರ್ಷ ಜೈಲುವಾಸ ಫಿಕ್ಸ್ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. KR ನಗರ ಮಹಿಳಾ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಎನ್ನುವಂಥ ತೀರ್ಪು ನಿನ್ನೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ತೀರ್ಪು ಹೊರಬಿದ್ದಿತ್ತು. ಇದೀಗ ಶಿಕ್ಷೆಯ ಪ್ರಮಾಣ, ಇಂದು ಪ್ರಜ್ವಲ್ಗೆ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್. ಮಾಜಿ ಸಂಸದರ ವಿರುದ್ಧ ಅತ್ಯಾಚಾರ ಆರೋಪ, ಮಾಜಿ ಸಂಸದರಿಗೆ 10 ವರ್ಷ ಜೈಲು ಫಿಕ್ಸ್. ಪ್ರಜ್ವಲ್ ರೇವಣ್ಣ ಅವರಿಗೆ KR ನಗರ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಎನ್ನುವಂಥ ತೀರ್ಪನ್ನು ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿತ್ತು ನಿನ್ನೆ. ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟ ಆಗ್ತಾ ಇರುವಂಥದ್ದು. ಬಹುತೇಕ 10 ವರ್ಷ ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸುದೀರ್ಘ ವಿಚಾರಣೆ ಆಯಿತು, 26ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಪಡ್ಕೊಂತು ನ್ಯಾಯಾಲಯ. ಅದಾದ ನಂತರದಲ್ಲಿ ಕಡೆಗೆ ನಿನ್ನೆ ಹತ್ರ 14 ತಿಂಗಳುಗಳ ಜೈಲುವಾಸದ ನಂತರ ಇವರಿಗೆ ನಿನ್ನೆ ದೋಷಿ ಎನ್ನುವಂಥ ತೀರ್ಪು ಹೊರಬಿತ್ತು. ಒಂದು ಆಘಾತಕಾರಿ ವಿಚಾರ. ಅವರ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಕುಟುಂಬಸ್ಥರು ಎಲ್ರಿಗೂ ಕೂಡ ಇವತ್ತು ಇವರ ಶಿಕ್ಷೆಯ ಪ್ರಮಾಣ ಹೊರಬೀಳ್ತಾ ಇರುವಂಥದ್ದು. ಬಹುತೇಕ 10 ವರ್ಷ ಜೈಲು ಫಿಕ್ಸ್ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತ ಹೇಳಲಾಗ್ತಾ ಇದೆ.